ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಲಾಸ್ಟ್ ಎಪಿಸೋಡಲ್ಲಿ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡೋದು. ಕೇಜ್ರಿವಾಲ್ ಅಂತ ಕರಿತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಕೇಜ್ರಿವಾಲ್ ಅವರು ಕೇಜ್ರಿವಾಲ್ ಕರೀತಾರೆ ಅಂತ ಹೇಳ್ಬಿಟ್ಟಿದ್ದೀನಿ. ಇವ್ರೇನು ಮಾಡ್ತಾರೆ, ಭ್ರಷ್ಟಾಚಾರದ ತುದಿಗೆ ತೊಗೊಂಡೋಗ್ತಾರೆ. ಭ್ರಷ್ಟಾಚಾರನ ಆ ಲಿಕ್ಕರ್ ಗೇಟ್ ಅಂತ ಮಾಡಿಬಿಟ್ಟು ಸಾವಿರಾರು ಕೋಟಿ, 100 ಕೋಟಿಗಿಂತ ಜಾಸ್ತಿ ಬರೀ ಕಮಿಷನ್ ಕೇಜ್ರಿವಾಲೇ ತೊಗೊಂಡಿದ್ದಾರಂತೆ. ಈ ಅಮೌಂಟನ್ನು ತೊಗೊಂಡು ಹೋಗಿ ಇವರು ಗೋವಾ ಎಲೆಕ್ಷನಲ್ಲಿ ಖರ್ಚು ಮಾಡಿದ್ರು, ಪಂಜಾಬ್ ಎಲೆಕ್ಷನಲ್ಲಿ ಖರ್ಚು ಮಾಡಿದ್ರು ಅಂತ ದಾಖಲೆಗಳು ಸಿಕ್ಕಿವೆ. ಹೈಕೋರ್ಟ್ವರೆಗೂ ಹೋಗಿದೆ ಇದು. ಈ ಪುಣ್ಯಾತ್ಮನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಂತ ನೋಡಿ, 2 ಥರ ಕಳ್ತನಗಳಿವೆ. ಒಂದು ವೈಟ್ ಪೇಪರ್ ಕಳ್ತನ, ಇನ್ನೊಂದು ಬಾಗಿಲು ಹೊಡೆದು ತಲೆ ಹೊಡೆದು ಮಾಡತಕ್ಕಂಥ ಕಳ್ತನ. ಇವರೇನು ಮಾಡ್ತಾರೆ, 2ನೇ ಕ್ಯಾಟಗರಿ, 1ನೇ ಕ್ಯಾಟಗರಿಲಿ ಬರ್ತಾರೆ, ಅಂದರೆ ವೈಟ್ ಪೇಪರ್ ಕಳ್ತನ. ಹಾಗಾಗಿ ಏನಾಗುತ್ತೆ, ಇದನ್ನು ಹಿಡಿತಕ್ಕಂಥ ಜವಾಬ್ದಾರಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಂತ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವ್ರಿಗೆ ಅವ್ರದ್ದೇ ಆದ ಸಪರೇಟ್ ಕೋರ್ಟ್ ಇದೆ, ಅವರಿಗೆ ಆ ಸಪರೇಟ್ ಪೊಲೀಸ್ ಫೋರ್ಸ್ ಇದೆ. ಇವರು ಸಮನ್ಸ್ ಕೊಡ್ತಾರೆ, ಬಾರಪ್ಪ ನೀನು ಎನ್ಕ್ವೈರಿ ಮಾಡಬೇಕು ಅಂತ. ಇವರು ಸಂವಿಧಾನವನ್ನು ಪ್ರಕಾರ ನಡ್ಕೋತೀನಿ, ಸಂವಿಧಾನ ರಕ್ಷಣೆ ಮಾಡ್ತೀನಿ, ದೇಶದ ಅಖಂಡತೆ ಏಕತೆ ನಾನು ಮಾಡ್ತೀನಿ, ಬಡವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಪ್ರಮಾಣ ವಚನ ತಗೊಂಡು ಅಧಿಕಾರ ಮಾಡಿರ್ತಕ್ಕಂಥ ಈ ಕಟ್ಟರ್ ವಿಮಾನ್ದಾರ್ ಏನು ಹೇಳಿದಾನೆ, ಇವನು ಸತ್ಯ ಹರಿಶ್ಚಂದ್ರ ಆಗಿನ ಕಾಲದಲ್ಲಿದ್ದರು, ಇವರೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ರು ಸತ್ಯ ಹರಿಶ್ಚಂದ್ರ. ಈಗಿನ ಕಾಲದಲ್ಲಿ ಆಧುನಿಕ ಇಂಡಿಯಾದಲ್ಲಿ ನಾನೇ ಸತ್ಯ ಹರಿಶ್ಚಂದ್ರ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವರು 100 ಕೋಟಿ ಹೊಡಿತಾರೆ ಲೆಕ್ಕರ್ ಪಾಲಿಸಿನ ಚೇಂಜ್ ಮಾಡಿ. ಆ ಪಾಲಿಸಿನ ಹೆಂಗೆ ಚೇಂಜ್ ಮಾಡ್ತಾರೆ ಅನ್ನೋದನ್ನು ಹೇಳಬೇಕು. ಮನೀಶ್ ಸಿಸೋಡಿಯಾ ಅಂತಿದ್ದಾರೆ ಉಪಮುಖ್ಯಮಂತ್ರಿ, ಅವರು ಜವಾಬ್ದಾರರು, ಅವ್ರ ಮೇಲೆ ಇವರು ಸಹ ಅಧಿಕಾರಿಯಾಗಿರ್ತಾರೆ. ಆ ಮನೀಶ್ ಸಿಸೋಡಿಯಾ ಉಪಮುಖ್ಯಮಂತ್ರಿ ಆಗಿರ್ತಾರೆ. ಆತ ಜೈಲಿಗೆ ಹೋಗಿ 1 ವರ್ಷದ ಮೇಲೆ ಆಗೋಯ್ತು ರೀ, ಇನ್ನೂ ಬೇಲಿಂದ ಹೊರಗೆ ಬರೋಕ್ಕೂ ಆಗಿಲ್ಲ. ಇಂಥವರು ಆಮ್ ಆದ್ಮಿ ಪಾರ್ಟಿ ತುಂಬ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಅಂದರೆ ಕಳ್ಳರು, ಭ್ರಷ್ಟರು, ಸುಳ್ಳರು, ಮೋಸ ಮಾಡೋರು, ಇಂಥವರಿಂದ ತುಂಬಿರ್ತಕ್ಕಂಥ ಪಾರ್ಟಿನೇ ಇವತ್ತು ಆಮ್ ಆದ್ಮಿ ಪಾರ್ಟಿಯಾಗಿದೆ. ಈ ಆಮ್ ಆದ್ಮಿ ಪಾರ್ಟಿಯವ್ರು ಏನು ಮಾಡಿದ್ದಾರೆ ಅಂತಂದರೆ, ಮುಖ್ಯಮಂತ್ರಿ ನೋಡಿ ಭಾಳ ಸ್ಮಾರ್ಟ್ ಈತ, IAS ಪರೀಕ್ಷೆ ಪಾಸ್ ಮಾಡಿದ್ದಾರೆ, ಬುದ್ಧಿವಂತ ಅವನು. ಆದರೆ ಪ್ರಾಮಾಣಿಕ ಅಲ್ಲ, ಕಟ್ಟರ್ ಇಮಾನ್ದಾರ್ ಅಲ್ಲ, ಹರಿಶ್ಚಂದ್ರ ಅಲ್ಲ ಅಂತ ಹೇಳೋದಕ್ಕೆ ಏನು ಅಂತಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಮೊದಲನೇ ಸಮನ್ಸ್ ಕೊಡುತ್ತೆ, ಕಿತಾಪತಿ ಮಾಡ್ತಾನೆ, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ. ನೆಕ್ಸ್ಟ್ ಕೊಡುತ್ತೆ, ಅಲ್ಲೂ ಕಿತಾಪತಿ ಮಾಡ್ತಾನೆ, ನೆಕ್ಸ್ಟ್ ಕೊಡುತ್ತೆ, ಅಲ್ಲೂ ಕಿತಾಪತಿ ಮಾಡ್ತಾನೆ, ನೆಕ್ಸ್ಟ್ ಕೊಡುತ್ತೆ, ಅಲ್ಲೂ ಈ ಸರ 9ನೇ ಸಮನ್ಸ್ ಕೊಡ್ತಾರೆ, ಅಲ್ಲೂ ಕಿತಾಪತಿ ಮಾಡ್ತಾರೆ. ಕಡೆಗೆ ಬೇಜಾರಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನು ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದ್ಮೇಲೆ ಅರವಿಂದ್ ಕೇಜ್ರಿವಾಲ್ನ ಅರೆಸ್ಟ್ ಮಾಡೋದಕ್ಕೆ ನಮ್ದು ಯಾವುದೂ ಅಡೆತಡೆಗಳಿಲ್ಲ ಅಂತ ಆರ್ಡ್ರ್ ಮಾಡ್ತಾರೆ. ಆಗ ಅರವಿಂದ್ ಕೇಜ್ರಿವಾಲ್ನ ಅರೆಸ್ಟ್ ಮಾಡ್ತಾರೆ. ಇದು ಗಮನಿಸಬೇಕಾಗಿರೋ ಅಂಶ. ಬನ್ನಿ, ನಿನ್ನೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನಾಗಿದೆ, ನನ್ನ ಅರೆಸ್ಟ್ ಮಾಡಿರೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರು ಕಾನೂನುಬದ್ಧವಾಗಿಲ್ಲ, ಎಲೆಕ್ಷನ್ನಲ್ಲಿ ನಾನು ಕ್ಯಾನ್ವಾಸ್ ಮಾಡಬೇಕಿತ್ತು, ನನ್ನ ಕ್ಯಾನ್ವಾಸ್ನ ನಿಲ್ಲಿಸೋದಕ್ಕೆ ಮತ್ತು BJP ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ನಾನು ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ ಅಂತ ನಿನ್ನೆ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರು. ನಿನ್ನೆ ಹೈಕೋರ್ಟು ಸಹ ಇದು ಮಾಡಿದೆ, ನಿನ್ನ ಏನು ಅರೆಸ್ಟ್ ಮಾಡಿದಾರಪ್ಪ ಇದು ಕಾನೂನುಬದ್ಧವಾಗಿದೆ ಅಂತ. ನಮ್ಮ ದೇಶದಲ್ಲಿ ಒಂದು ಕ್ವಶನ್ ಬರುತ್ತೆ, ಕಳ್ತನ ಮಾಡಿದ್ರು ಜೈಲಿಗೆ ಹಾಕೋಂಗಿಲ್ಲ, ಸುಳ್ಳು ಹೇಳಿದ್ರು ಜೈಲಿಗೆ ಹಾಕೋಂಗಿಲ್ಲ, ಏನೇ ಕಾನೂನು ವಿರೋಧವಾದ ಚಟುವಟಿಕೆಗಳು ಮಾಡಿದ್ರು ಜೈಲಿಗೆ ಹಾಕೋಂಗಿಲ್ಲ. ಇದನ್ನು ಎಲ್ಲ ವಿರೋಧ ಪಕ್ಷಗಳು ಹೇಳ್ತವೆ. ಏಕೆ ಅಂತಂದರೆ ಎಲೆಕ್ಷನ್ ಟೈಮಲ್ಲಿ. ಅಲ್ಲ ಸ್ವಾಮಿ, ಕಳ್ತನ ಮಾಡಿರೋರನ್ನ ಎಲೆಕ್ಷನ್ ಟೈಮಲ್ಲಿ ಜೈಲಿಗೆ ಹಾಕಬಾರ್ದು ಅಂತ ಏನಾದ್ರು ಕಾನೂನು ಇದೆಯಾ? ಇದನ್ನು ಆಮ್ ಆದ್ಮಿ ಪಾರ್ಟಿಯವ್ರು ಹೇಳಬೇಕು. ಕಳ್ಳ ಹಿಡಿತಾನೆ, ಪ್ರೂವ್ ಯಾವ ಟೈಮಲ್ಲಿ ಆಗುತ್ತೆ ಆ ಟೈಮಲ್ಲಿ. ಈಗ ನೋಡಿ, ನೆನ್ನೆ ತಾನೇ ಹೈಕೋರ್ಟಲ್ಲಿ ಆರ್ಡರ್ ಬಂದಿದೆ, ಏನು ಅಂತಂದರೆ ಅರವಿಂದ್ ಕೇಜ್ರಿವಾಲ್ನ ಏನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ, ಅದು ಸಂಪೂರ್ಣವಾಗಿ ಕಾನೂನಾತ್ಮಕವಾಗಿದೆ. ನರೇಂದ್ರ ಮೋದಿಯವರು ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ನರೇಂದ್ರ ಮೋದಿ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ದರೆ ಕೋರ್ಟ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಇವ್ರನ್ನ ಹ್ಯಾಂಗು ಮಾಡಿಬಿಡೋರು. ಗಮನ ಇಟ್ಕೊಳ್ಳಿ ಇದನ್ನು. ಏನು ಅಂತಂದರೆ ಇಷ್ಟು ಕಾನೂನುಬದ್ಧವಾಗಿ ಪ್ರಾಮಾಣಿಕವಾಗಿ ದೇಶಭಕ್ತಿಯಿಂದ ಕೂಡಿರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ನಮ್ಗೆ ಸಿಕ್ಕಿದ್ದಾರೆ, ಇಷ್ಟು ಕಾನೂನುಬದ್ಧವಾಗಿ ನಡ್ಕೋತಿದ್ದಾರೆ ಅಂತಂದರೆ ನಾವೆಲ್ಲ ಹೆಮ್ಮೆ ಪಡಬೇಕಲ್ವ. ಅದು ಬಿಟ್ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಏನೋ ಹಿಂಬಾಲಕರು ಮುಂಬಾಲಕರು ಇರ್ತಾರೆ. ಒಬ್ಬ ಮುಖ್ಯಮಂತ್ರಿ ಆದ ಅಂತಂದರೆ ಅವನಿಂದ ಸಾಕಷ್ಟು ಉಪಯೋಗ ಪಡ್ಕೊಂಡಿರ್ತಾರೆ, ಅಪಾಯಿಂಟ್ಮೆಂಟ್ಗಳು ಪಡ್ಕೊಂಡಿರ್ತಾರೆ, ಹಣಕಾಸಿನ ಉಪಯೋಗ ಪಡ್ಕೊಂಡಿರ್ತಾರೆ, ಬೇರೆ ಬೇರೆ ಉಪಯೋಗಗಳು ಪಡ್ಕೊಂಡಿರ್ತಾರೆ. ಹಾಗಾಗಿ ಏನಕ್ಕೆ ಹಿಂಬಾಲಕರು ಮುಂಬಾಲಕರು ಹುಡ್ಕೋತಾರೆ. 1000 ಗಟ್ಟಲೆ ಇರ್ಬೋದು. ಆ ಥರ ಡೆಲ್ಲಿನಲ್ಲೂ ಇದ್ದಾರೆ, 1000 ಗಟ್ಟಲೆ ಹಿಂಬಾಲಕರು ಇದ್ದಾರೆ. ಇವರು ಜೈ ಜೈ ಅಂದ್ಕೊಂಡು ಇಂಡಿಯಾ ದೇಶನೇ ನಮ್ಮ ಅರವಿಂದ್ ಕೇಜ್ರಿವಾಲ್ ಸತ್ಯ ಹರಿಶ್ಚಂದ್ರ ಅಂತ ಓಡಾಡ್ಬಿಟ್ರೆ, ಸತ್ಯ ಹರಿಶ್ಚಂದ್ರ, ಆಧುನಿಕ ಸತ್ಯ ಹರಿಶ್ಚಂದ್ರ ಕಳ್ತನ ಮಾಡಿ, ಮೋಸ ಮಾಡಿ, ಭ್ರಷ್ಟಾಚಾರ ಮಾಡಿ, ಲಂಚ ಮಾಡಿ ಜೈಲಿಗೆ ಹೋಗಿದ್ದಾರೆ.
BJP ಎಲ್ಲ ಸ್ವಾಮಿ ಇವರು ಜೈಲಿಗೆ ಹಾಕಿರೋದು, ನರೇಂದ್ರ ಮೋದಿ ಎಲ್ಲ ಸ್ವಾಮಿ ಜೈಲಿಗೆ ಹಾಕಿರೋದು. ಕೋರ್ಟ್ಗಳು, ಈ ಕೋರ್ಟ್ಗಳು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ, ಕೊಟ್ಟಿರ್ತಕ್ಕಂಥ ಸಂವಿಧಾನ, ಡೆಮಾಕ್ರಸಿಯ 4th ಪಿಲ್ಲರ್ಲಿ 3ನೇ ಪಿಲ್ಲರ್ ಆಗಿ ಉಳ್ಕೊಂಡಿದೆ ಜುಡಿಷಿಯರಿ ಅನ್ನೋದು. ಅಂಥದ್ರಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ಗಳಿರ್ಬೋದು, JMC ಕೋರ್ಟ್ಗಳು, JMFC ಕೋರ್ಟ್ಗಳು ಇರ್ಬೋದು, ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್, ಇವರೆಲ್ಲರ ಬದ್ಧತೆಯಿಂದ ಕೆಲಸ ಮಾಡಿ ಈತನ ಜೈಲಿಗೆ ಹಾಕಿದ್ದಾರೆ. ಏನು ಈ ಆಮ್ ಆದ್ಮಿ ಪಾರ್ಟಿಯ ಸತ್ಯ ಹರಿಶ್ಚಂದ್ರನ, ಆಧುನಿಕ ಸತ್ಯ ಹರಿಶ್ಚಂದ್ರನ ಜೈಲಿಗೆ ಹಾಕಿದ್ದಾರೆ. ಇದು ಕಾನೂನು ಬದ್ಧವಾಗಿದೆ ಅಂತ ಅಂದ್ಬಿಟ್ಟು ನಿನ್ನೆ ತೀರ್ಮಾನ ಬಂದಿದೆ. ಇಷ್ಟೆಲ್ಲ ಇದ್ರೂ ಇವರೇನು ಮಾಡಿದ್ದಾರೆ, ಕಳ್ಳರು ಕೂಟ ಮಾಡ್ಕೊಂಡಿದ್ದಾರೆ. ಏನು ಅಂತಂದರೆ ಕಳ್ಳರು ದುಡ್ಡು ಹೊಡಿಯೋದಕ್ಕೆ ಅಷ್ಟೇ ಇರೋದು. ಏನು ಅಂದರೆ ಮುಖವಾಡ ಗೋಮುಖ ವ್ಯಾಘ್ರ ಅಂತೀವಿ ನೋಡಿ, ಪಂಚತಂತ್ರ ಕಥೆ ಓದಿದ್ವಿ ನಾವು. ಏನು ಅಂದರೆ ಧರಣಿ ಮಂಡಲ ಮಧ್ಯದೊಳಗೆ ಅದು ಕಥೆ ಬರುತ್ತದು. ಅಲ್ಲೇನಾಗುತ್ತೆ, ಹುಲಿ ಹಸು ಮುಖ ಹಾಕ್ಕೊಂಬಿಡುತ್ತೆ. ಹಸು ಮುಖ ಹಾಕ್ಕೊಂಬಿಟ್ಟು ಎಲ್ಲರನ್ನೂ ಮೋಸ ಮಾಡ್ತಾ ಇರುತ್ತೆ, ನಾನು ಹಸು ಅಂತ ಹೇಳ್ಕೊಂಡು ಸುತ್ತಾರೆ. ಹಾಗೆ ಈ ಆಮ್ ಆದ್ಮಿ ಪಾರ್ಟಿ ಏನಾಗಿದೆ, ಆಮ್ ಆದ್ಮಿ ಪಾರ್ಟಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಾವು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಂಡಿದ್ದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಅವ್ರ ಕನ್ವೀನರು ಈ ಆಮ್ ಆದ್ಮಿ ಪಾರ್ಟಿಗೆ ಮುಖ್ಯಮಂತ್ರಿ, ಮತ್ತು ಆತನೇ ಮೇಯ್ನ್ ಪಿಲ್ಲರು. ಆತ ಜೈಲಿಗೆ ಹೋಗಿದ್ದಾನೆ ಭ್ರಷ್ಟಾಚಾರ ಮಾಡಿ. ಈ ಭ್ರಷ್ಟಾಚಾರಕ್ಕೆ ಪೂರಕವಾಗಿ ಕೆಲಸ ಮಾಡಿರ್ತಕ್ಕಂಥ KCR ಅಂದ್ಬಿಟ್ಟು, K ಚಂದ್ರಶೇಖರ್ ರಾವ್ ಅಂದ್ಬಿಟ್ಟು ತೆಲಂಗಾಣದ ಮುಖ್ಯಮಂತ್ರಿ ಆಗಿರ್ತಾರೆ. ಆ ಮುಖ್ಯಮಂತ್ರಿ ಆಗಿದ್ದರೆ ಅವ್ರ ಮಗಳು ಕವಿತಾ ರೆಡ್ಡಿ ಅಂತ ಅಂದ್ಬಿಟ್ಟು ನೋಡಿ, ಅವಳು ಭ್ರಷ್ಟಾಚಾರ ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತಾಳೆ, ದಾರಿ ಓಪನ್ ಮಾಡಿಕೊಡ್ತಾಳೆ. ಆಕೆಯೂ ಸುಮಾರು ದಿವಸ ಆಯಿತು ಜೈಲಿಗೆ ಹೋಗಿ. ಈಗ ನೋಡಿ, ಆಮ್ ಆದ್ಮಿ ಪಾರ್ಟಿನಲ್ಲಿ ಕೇಜ್ರಿವಾಲ್ ಜೈಲಿನಲ್ಲಿದ್ದಾರೆ, ಮನೀಶ್ ಸಿಸೋಡಿಯಾ ಸುಮಾರು 1 ವರ್ಷದ ಮೇಲಾಯಿತು ಜೈಲಲ್ಲಿದ್ದಾರೆ, ಸಂಜಯ್ ಸಿಂಗ್ ಜೈಲಲ್ಲಿದ್ದಾರೆ, ಮತ್ತು ಕವಿತಾ ರೆಡ್ಡಿ ಜೈಲಲ್ಲಿದ್ದಾರೆ, ಎಲ್ಲರೂ ಜೈಲಲ್ಲಿದ್ದಾರೆ. ಈ ಆಮ್ ಆದ್ಮಿ ಪಾರ್ಟಿನಲ್ಲಿ ಇರೋರು ಕಳ್ಳರು, ನಾವು ಸತ್ಯ ಹರಿಶ್ಚಂದ್ರರು ನಮ್ಗೆ ಓಟ್ ಹಾಕಿ ನರೇಂದ್ರ ಮೋದಿ ಏನು ಮಾಡೋದಿಲ್ಲ, ಮೋಸ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಸುಮ್ಮನೆ ಬೊಗಳೆ ಬಿಟ್ಟು ಕಳಿಸುತ್ತಾರೆ. ಡೆಲ್ಲಿನಲ್ಲಿ ಬೊಗಳೆ ಬಿಟ್ಬಿಟ್ರೆ ಇಡೀ ಪ್ರಪಂಚ ಕೇಳತ್ತೆ ಅಂತ ಇವ್ರದ್ದು ಒಂದು ಅನುಮಾನ. ಹಿಂದೆಲ್ಲ ನಡೀತಿತ್ತು, ಈಗ ಪ್ರಪಂಚ ಭಾಳ ಮುಂದುವರೆದ್ಬಿಟ್ಟಿದೆ. ಎಲ್ಲರ ಕೈನಲ್ಲೂ ಸ್ಮಾರ್ಟ್ಫೋನ್ ಬಂದುಬಿಟ್ಟಿದೆ. ಎಲ್ಲರಿಗೂ ಅಮೇರಿಕಾದ ಯಾವುದೇ ಮೂಲಲ್ಲಿ ಏನೇ ದುರಂತ ನಡೆದರೆ, ಏನೇ ಒಳ್ಳೆಯದಾದರೆ ಕ್ಷಣ ಮಾತ್ರದಲ್ಲಿ ನಮಗೆ ವಿಷಯ ಬರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಡೆಲ್ಲಿ ಈಸ್ ನಾಟ್ ಇಂಡಿಯಾ, ಇಂಡಿಯಾ ಈಸ್ ನಾಟ್ ಡೆಲ್ಲಿ ಅನ್ನೋದು ಪ್ರೂವ್ ಆಗೋಗ್ಬಿಟ್ಟಿದೆ. ಆ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಬೆಂಬಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ.